ಗತಿಸಿದ ಮಾನದಲ್ಲ, ಕರೆಯಿಡದೆ ನಡೆಸಿ ಕಣ್ಮಣಿತೆಯನ್ನು ಕಾಯ್ದೆ ಕಾಪಾಡೋದಕ್ಕಾಗಿ ಸ್ತೋತ್ರ. ದೇವಾಯಿ ಒಂದು ಬೆಳಗಿನ ಛಾವದಲ್ಲಿ ಉದಯ ಕಾಲ ಸಮಯದಲ್ಲಿ ಸ್ವಾಮಿ ನಿನ್ನ ಮಕ್ಕಳಾಗಿರುವುದನ್ನು ಅವರ ಒಟ್ಟಾಗಿ ನಿನ್ನ ಪಾದ ಸನ್ನಿಧಿಯಲ್ಲಿ ಸೇರಿ ಬರಲಿಕ್ಕಾಗುವಂತೆಯೂ ಕೊಟ್ಟಂತ ಮಹಂತ ಕೃಪೆಗಾಗಿ ಸ್ತೋತ್ರ. ಅಪಾಯಸ್ ವಿಶೇಷವಾಗಿ ಸ್ವಾಮಿ ಕೇಳ್ತಕ್ಕಂಥ ಎಲ್ಲ ದೈವ ಜನರಿಗೂ ದೈವದಾಸರಿಗೆ ಸ್ವಾಮಿ ಬೇರೆ ನಿನ್ನ ವಾಕ್ಯನ ತುಂಬದಲ್ಲಿ ಪ್ರಕಟಿಸುವಂತೆಯೂ ಬೋಧಿಸುವಂತೆಯೂ ಉಪದೇಶಿಸುವಂತೆಯೂ ನೀನು ಸಹಾಯ ಮಾಡು ದೇವರೇ. ಎಲ್ಲ ದೈವ ಸೇವಕರ ದೈವ ಮಕ್ಕಳ ಆತ್ಮಿಕ ಮನೋನೇತ್ರಗಳನ್ನು ಬೇರೆ ಮಾಡು. ಪ್ರತಿಯೊಂದು ವಾಕ್ಯವನ್ನು ಅರ್ಥಾಸಕ್ತಿಯಿಂದ ಗ್ರಹಿಸಿಕೊಳ್ಳುವಂತೆಯೂ ಪ್ರತಿಯೊಂದು ವಾಕ್ಯವನ್ನು ಹೃದಯದ ಎಂಬ ಅಲಿಗೆರೆ ಬರೆದುಕೊಳ್ಳುವಂತೆಯೂ ಪ್ರತಿಯೊಂದು ವಾಕ್ಯವನ್ನು ಇಡೀ ತಮ್ಮ ಜೀವನದಲ್ಲಿ ಈ ಲೋಕದ ಯಾತ್ರೆಯಲ್ಲಿ ಸ್ವಾಮಿ ಆ ವಾಕ್ಯದ ಹೆಜ್ಜೆಯ ಜಾಡಿನ ನೆಡಲಿಕ್ಕಾಗುವಂತೆಯೂ ಒಳ್ಳೆಯ ಸಾಕ್ಷಿ ಮಕ್ಕಳಿಗೆ ಬದುಕಿ ಬಾಳುವಂತೆಯೂ ನೀನು ಸಹಾಯ ಮಾಡು. ವಿಶೇಷವಾಗಿ ಸ್ವಾಮಿ ಈ ಒಂದು ವಾಕ್ಯವನ್ನು ಕಳಿಸ್ಕೊಡುತ್ತೇನೆ. ನೀವು ಆಶೀರ್ವದಿಸಿ ಬಲಪಡಿಸಿ ಕೃಪೆಯನ್ನು ತುಂಬಿಸಿರಿ. ಯೇಸುವಿನ ಹೆಸರಲ್ಲಿ ಬಿಡುತ್ತೇವೆ ತಂದೆ, ಆಮೆನ್ ಆಮೆನ್. ಈ ಒಂದು ಸದವಕಾಶವನ್ನು ಕೊಟ್ಟಿರ್ತಕ್ಕಂಥ ತಂದೆಯಾದ ದೇವರಿಗೂ ಮತ್ತು ನಮ್ಮ ಕಲ್ವಾರ ಚಾಪಲ್ ಸಂಸ್ಥೆಯ ಮುಖ್ಯ ನಿರ್ದೇಶಕರಾಗಿರ್ತಕ್ಕಂಥ ಪಾರ್ಷಲ್ ಗುಣಶೇಖಲಂಕಯ್ಯನ ಅಂಕಲಯ್ಯನವರಿಗೂ ಮತ್ತು ಉಪನಿರ್ದೇಶಕರಾಗಿರ್ತಕ್ಕಂಥ ಹೆನ್ರಿ ಸರ್ ಅವರಿಗೂ ಮತ್ತು ನಮ್ಮ ನಾರ್ತ್ ಕರ್ನಾಟಕದ ಮುಖ್ಯಸ್ಥರಾಗಿರ್ತಕ್ಕಂಥ ಪಾರ್ಷಲ್ ತಂಕಲವರಿಗೂ ಮತ್ತು ಎಲ್ಲ ದೈವ ಸೇವಕರಿಗೂ ಎಲ್ಲ ದೈವ ಜನರಿಗೂ ಯೇಸು ಕ್ರಿಸ್ತನ ನಾಮದಲ್ಲಿ ವಂದಿಸುವನಾಗಿದ್ದೇನೆ. ಈ ದಿನದಲ್ಲಿ ನಾವು ದೇವರ ವಾಕ್ಯವನ್ನು ಧ್ಯಾನ ಮಾಡೋಣ. ಫಿಲಿಪ್ಪಿಯವರಿಗೆ ಬರೆದ ಪತ್ರಕ್ಕೆ 1ನೇ ಅಧ್ಯಾಯ 1ರಿಂದ 11 ವಚನಗಳನ್ನು ನಾವು ಧ್ಯಾನ ಮಾಡ್ತಾ ಇದ್ದೇವೆ. ಈ ದಿನಕ್ಕೆ ನೇಮಕವಾಗಿರ್ತಕ್ಕಂಥ ಮುಖ್ಯ ತಲೆಬರ ಏನೆಂಬುದನ್ನು ನೋಡ್ತಿರುವಾಗ ಸುವಾರ್ತೆಯಲ್ಲಿ ಪಾಲುದಾರರಾಗಿರಿ ಎಂಬುದಾಗಿ, ಸುವಾರ್ತೆಯಲ್ಲಿ ಪಾಲುದಾರರಾಗಿರಿ ಎಂಬುದಾಗಿ ಅಪೊಸ್ತಲನಾದ ಪೌಲನು ಫಿಲಿಪ್ಪಿ ಸಭೆಯವರಿಗೆ ಪತ್ರಿಕೆಯನ್ನು ಬರೆಯತಕ್ಕಂಥದ್ದನ್ನು ನಾವು ನೋಡುತ್ತೇವೆ. 1ರಿಂದ 11 ವಚನವನ್ನು ಧ್ಯಾನ ಮಾಡ್ತಿರುವಾಗ ಕ್ರಿಸ್ತ ಯೇಸುವಿನ ದಾಸರಾದ ಪೌಲ ತಿಮೋತಿಯರು ಫಿಲಿಷ್ಟಿಯರಲ್ಲಿ ಕ್ರಿಸ್ತ ಯೇಸುವಿನ ಮೂಲಕ ದೇವ ಜನರಾಗಿರುವವರೆಲ್ಲರಿಗೂ ಅವರಲ್ಲಿರುವ ಸಭಾಧ್ಯಕ್ಷರಿಗೂ ಸಭಾ ಸೇವಕರಿಗೂ ಬರೆಯುವುದೇನೆಂದರೆ, ನಮ್ಮ ತಂದೆಯಾದ ದೇವರಿಂದಲೂ ಕರ್ತನಾದ ಯೇಸು ಕ್ರಿಸ್ತನಿಂದಲೂ ನಿಮಗೆ ಕೃಪೆಯು ಶಾಂತಿ ಆಗಲಿ. ಇಲ್ಲಿ ಅಪೊಸ್ತಲನಾದ ಪೌಲನು ಸೆರೆಮನೆಯಲ್ಲಿ ಇರತಕ್ಕಂಥ ಸಂದರ್ಭದಲ್ಲಿ ಫಿಲಿಪ್ಪಿ ಸಭೆಯವರಿಗೆ, ಫಿಲಿಪ್ಪಿ ಸಭಾ ಅಧ್ಯಕ್ಷರಿಗೂ, ಫಿಲಿಪ್ಪಿ ಸಭೆ ಸೇವೆ ಮಾಡ್ತಕ್ಕಂಥವರಿಗೂ ಏನು ಮಾಡ್ತಾರೆ ಅಂದರೆ ಒಂದು ಪತ್ರಿಕೆಯನ್ನು ಬರೆದಿದ್ದಾರೆ ಮತ್ತು ಅವರಿಗೆ ಕ್ರಿಸ್ತನ ಒಂದು ಕೃಪೆ, ಒಂದು ಶಾಂತಿ ನಿಮಗಿರಲಿ ಎಂಬುದಾಗಿ ಪತ್ರ ಬರ್ತಕ್ಕಂಥದ್ದನ್ನು ನೋಡ್ತೇವೆ. ನಾವು ಈ ಲೋಕದಲ್ಲಿ ಜೀವನ ಮಾಡ್ತಿರುವಾಗ ನಿನ್ನ ಕೃಪೆ ನಮಗೆ ಸಾಕು ಅಂತಕ್ಕಂಥ ಒಂದು ವಾಕ್ಯದ ಆಧಾರ ಮೇಲೆ ಈ ಲೋಕದಲ್ಲಿ ನಾವು ಬದುಕಿ ಬಾಳ್ತಕ್ಕಂಥ ಸೇವಕರು, ದೈವ ಜನರು ಆಗಿರಬೇಕೆಂಬುದಾಗಿ ಇಲ್ಲಿ ನಮ್ಮನ್ನು ಪ್ರಬೋಧಿಸುತ್ತದೆ. ಮತ್ತು ಶಾಂತಿ ಯಾವಾಗಲೂ ನಾವು ದೇವರ ಮಕ್ಕಳಾಗಿರುವಾಗ ಸಭೆಯಲ್ಲಾಗಲಿ, ಕುಟುಂಬದಲ್ಲಾಗಲಿ, ಸಮುದಾಯಗಳಲ್ಲಾಗಲಿ ಮತ್ತು ದೈವ ಜನರ ಮಧ್ಯದಲ್ಲಾಗಲಿ ಶಾಂತಿಯಿಂದ ಕೂಡಿರಬೇಕೆಂಬುದಾಗಿ ಅಪೊಸ್ತಲನಾದ ಪೌಲ ಫಿಲಿಪ್ಪಿ ಸಭೆಯವರಿಗೆ ಪತ್ರ ಬರೆತಕ್ಕಂಥದ್ದು ನೋಡ್ತೇವೆ. ಈ ದೇವರ ವಾಕ್ಯವನ್ನು ನಾವು ಬಾಯಿಂದ ಸುಲಭವಾದ ರೀತಿಯಲ್ಲಿ ಹೇಳುತ್ತೇವೆ, ವಿವರಣೆ ಮಾಡುತ್ತೇವೆ, ಬೋಧಿಸ್ತೇವೆ, ಪ್ರಕಟಿಸ್ತೇವೆ. ಆದರೆ ನಮ್ಮ ಈ ಲೋಕದಲ್ಲಿ ಜೀವಿಸ್ತಿರುವಾಗ ದಿನನಿತ್ಯ ಜೀವನದಲ್ಲಿ ಅದನ್ನು ಕಟ್ಟುನಿಟ್ಟಾಗಿ ಪಾಲಿಸಬೇಕು, ಕಟ್ಟುನಿಟ್ಟಾಗಿ ನಡಿಬೇಕಂತಕ್ಕಂಥದ್ದನ್ನು ನಾವು ಮನವರಿಕೆ ಮಾಡ್ಕೊಳ್ಬೇಕು. ಮತ್ತು ಮುಂದೆ ನೋಡ್ತಿರುವಾಗ ಅಪೊಸ್ತಲನಾದ ಪೌಲನು ದೈವ ಜನರಿಗೋಸ್ಕರವಾಗಿ ದೇವರಲ್ಲಿ ಕೃತಜ್ಞತಾ ಒಂದು ಪ್ರಾರ್ಥನೆಯನ್ನು ಮಾಡ್ತಾರೆ. ಕೃತಜ್ಞ ಪ್ರಾರ್ಥನೆ ಅಂದರೆ ದೇವರು ಮಾಡ್ತಕ್ಕಂಥ ಸಕಲ ವಿಧವಾದ ರೀತಿ ಇರ್ತಕ್ಕಂಥ ಉಪಕಾರ ನೆನೆಸ್ತಕ್ಕಂಥದ್ದು. ನಾವು ಕೀರ್ತನ ಭಾಗದಲ್ಲಿ ನಾವು
ಪ್ರಾರ್ಥನೆ ಮಾಡ್ತಿರುವಾಗ ಪ್ರತಿ ಸಾರಿ ಹೇಳ್ತಿದ್ದೇವೆ, ನನ್ನ ಮನವಿ ನನ್ನ ಕೊಂಡಾಡು ಎಂಬುದಾಗಿ. ಆ ರೀತಿಯಲ್ಲಿ ನಾವು ನಮ್ಮ ಜೀವಿತದಲ್ಲಿ ಈ ಲೋಕದಲ್ಲಿ ಚಿನ್ನ ಮಾಡ್ತಿರುವಾಗ ಪ್ರತಿಯೊಂದು ವಿಷಯಕ್ಕೋಸ್ಕರವಾಗಿ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತೀವಿ. ದೇವರಿಗೂ ಮತ್ತು ದೈವ ಜನರು ಮಾಡತಕ್ಕಂಥ ಪ್ರತಿಯೊಂದು ಕೆಲಸ ಕಾರ್ಯಗಳ ನಿಮಿತ್ತವಾಗಿ ನಾವು ಕೃತಜ್ಞತೆಯನ್ನು ಉಳ್ಳವರಾಗಿ ಈ ಲೋಕದಲ್ಲಿ ಜೀವಿಸಬೇಕೆಂಬುದಾಗಿ ಅಪೊಸ್ತಲನಾದ ಪೌಲ ಸಭೆಗೂ ಸಭಾಧ್ಯಕ್ಷರು ಮತ್ತು ಸಭಾ ಸೇವಕರಿಗೂ ಪತ್ರಿಕೆಯನ್ನು ಬರತಕ್ಕಂಥದ್ದನ್ನು ನೋಡ್ತೇವೆ. ಅದೇ ರೀತಿಯಲ್ಲಿ ನಾವು ಈ ಲೋಕದಲ್ಲಿ ಚಿನ್ನ ಮಾಡ್ತಿರುವಾಗ ಎಲ್ಲ ದೇವರ ಮಕ್ಕಳಾಗ್ತಕ್ಕಂಥ ನಾವುಗಳು ಪ್ರತಿಯೊಬ್ಬರು ಮಾಡತಕ್ಕಂಥ ಸಹಾಯಕ್ಕೋಸ್ಕರವಾಗಿ ದೇವರಿಗೂ ಕೃತಜ್ಞತೆಯನ್ನು ಮತ್ತು ಮನುಷ್ಯರಿಗೂ ಕೃತಜ್ಞತೆಯನ್ನು ನಾವು ಸಲ್ಲಿಸಬೇಕು. ದೇವರ ಕೇಳ್ಪಡ್ತದೆ, ದೇವರ ಒಂದು ಪ್ರೀತಿ ಮನುಷ್ಯರ ಪ್ರೀತಿ ಇರಬೇಕು, ದೇವರ ದಯೆ ಇರಬೇಕು, ಮನುಷ್ಯರ ದಯೆ ಇರಬೇಕೆಂಬುದನ್ನು ತಿಳ್ಕೊಳ್ತದೆ. ಆ ರೀತಿ ನಾವು ದೇವರ ದಯೆಯನ್ನು ಹೊಂದಿಕೊಳ್ತಕ್ಕಂಥ ಮಕ್ಕಳಾಗಬೇಕು, ಮನುಷ್ಯರ ದಯೆಯನ್ನು ಹೊಂದಿಕೊಳ್ತಕ್ಕಂಥ ಮಕ್ಕಳಾಗಬೇಕೆಂಬುದಾಗಿ ದೇವರ ವಾಕ್ಯ ನಮಗೆ ಬೋಧಿಸಲ್ಪಡುತ್ತದೆ. ಮತ್ತು ಇಲ್ಲಿ ದೇವರ ವಾಕ್ಯ ಪಡ್ತದೆ, ನನ್ನ ದೇವರಿಗೆ ಕೃತಜ್ಞತೆ ಸ್ತುತಿಯನ್ನು ಮಾಡುತ್ತೇನೆ, ಈ ಒಳ್ಳೆ ಕೆಲಸವನ್ನು ನಿಮ್ಮಲ್ಲಿ ಪ್ರಾರಂಭಿಸುವಾತನು ಅದನ್ನು ನಡೆಸಿಕೊಂಡು ಯೇಸು ಕ್ರಿಸ್ತನು ಬರುವ ದಿನದೊಳಗಾಗಿ ಸಿದ್ಧಿಗೆ ತರುವನೆಂದು ನನಗೆ ಭರವಸೆ ಉಂಟು. ಈ ಒಂದು ಕೆಲಸ, ಆ ಕೆಲಸ ಎಂದರೆ ಸುವಾರ್ತೆಯನ್ನು ಪಾಲುಗಾರತಕ್ಕಂಥ ಒಂದು ಕೆಲಸವನ್ನು ಯೇಸು ಕ್ರಿಸ್ತನು ಬರುವುದರೊಳಗಾಗಿ ನೀವು ಸಿದ್ಧರಾಗಿರಿ, ಅದನ್ನು ಸಿದ್ಧಿಗೆ ತನ್ನಿರಿ ಎಂಬುದಾಗಿ ಅಪೊಸ್ತಲನಾದ ಪೌಲ ಸಭೆಗೆ ಬರತಕ್ಕಂಥದ್ದು ನೋಡ್ತೇವೆ. ಅದೇ ರೀತಿಯಲ್ಲಿ ನಾವು ಯೇಸು ಕ್ರಿಸ್ತನ ಈ ಲೋಕಕ್ಕೆ ಬರೋದರೊಳಗಾಗಿ ನಮ್ಮನ್ನು ನಾವು ಸಿದ್ಧತೆ ಮಾಡ್ಕೊಳ್ಬೇಕು. ಆತ್ಮಿಕ ರೀತಿಯಲ್ಲಿ ನಮ್ಮ ಕುಟುಂಬವನ್ನು ನಾವು ಸಿದ್ಧತೆ ಮಾಡ್ಕೋಬೇಕು, ನಮ್ಮ ಸಭೆಯನ್ನು ನಾವು ಸಿದ್ಧತೆ ಮಾಡ್ಕೋಬೇಕು, ಆತ್ಮಿಕ ರೀತಿಯಲ್ಲಿ ಜೀವಿಸಬೇಕು, ಆತ್ಮಿಕ ರೀತಿಯಲ್ಲಿ ಬೆಳವಣಿಗೆ ಹೊಂದಿಕೊಳ್ಬೇಕು ಎಂಬುದಾಗಿ ಪ್ರತಿಯೊಬ್ಬರು ಅವರವರ ಸಭೆಯಲ್ಲಿ ಅವರನ್ನು ಏನು ಮಾಡಬೇಕು, ದೈವ ಜನರನ್ನು ಮತ್ತು ಯೌವನಸ್ಥರನ್ನು ಮತ್ತು ಸಭಾ ಸೇವಕರನ್ನು ಸಹ ಸೇವಕರನ್ನು ಎಲ್ಲರೂ ಸಹ ನಾವೇನು ಮಾಡಬೇಕು, ಆತ್ಮಿಕವಾದ ರೀತಿಯಲ್ಲಿ ಸಿದ್ಧತೆ ಆಗಬೇಕು, ರೆಡಿ ಆಗಬೇಕಂತಕ್ಕಂಥದ್ದನ್ನು ಅಪೊಸ್ತಲನಾದ ಪೌಲನು ಏನು ಮಾಡ್ತಾನೆ, ಫಿಲಿಪ್ಪಿ ಸಭೆಗೆ ಬರತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಇದು ಮಾತ್ರ ಅಲ್ಲ, ಸಿದ್ಧಿಗೆ ತರುವನೆಂದು ನನಗೆ ಭರವಸೆ ಉಂಟೆಂಬುದಾಗಿ ಅಪೊಸ್ತಲ ಪೌಲನು ಹೇಳ್ತಾನೆ. ನಿಜವಾಗಲೂ ದೇವರ ವಾಕ್ಯ ಪ್ರಕಾರ ನೀವು ಜೀವಿಸುತ್ತೀರಿ ಅಂತಕ್ಕಂಥ ನನಗೇನುಂಟು ಭರವಸೆ ಉಂಟು ಎಂಬುದಾಗಿ ಫಿಲಿಪ್ಪಿ ಸಭೆಯಲ್ಲಿ ಏನು ಮಾಡ್ತಾನೆ, ಒಂದು ಮನದಟ್ಟ ಆಗ್ತಕ್ಕಂಥ ಒಂದು ಮಾತನ್ನು ಹೇಳಲು ಇಷ್ಟಪಡ್ತಾರೆ. ಅದೇ ರೀತಿಯಲ್ಲಿ ನಾವು ಸಹ ನಮ್ಮ ಸಭೆ ನಿಜವಾಗಲೂ ಆತ್ಮದಲ್ಲಿ ಬೆಳೀತಿರ್ತಕ್ಕಂಥ ಒಂದು ನಂಬಿಕೆ ನಮಗಿರಬೇಕು, ಆ ನಂಬಿಕೆಯಲ್ಲಿ ಬೆಳೆಸ್ತಕ್ಕಂಥ ನಾವು ಆಗಬೇಕು. ಮತ್ತು ಮುಂದೆ ಹೇಳ್ಪಡ್ತದೆ, ನಿಮ್ಮೆಲ್ಲರ ವಿಷಯದಲ್ಲಿ ಅಭಿಪ್ರಾಯವುಳ್ಳವನಾಗಿರುವುದು ನ್ಯಾಯವಾಗಿದೆ. ನಾನು ಬೇಡಿ ಬಿದ್ದಿರುವಾಗಲೂ ಸುವಾರ್ತೆ ವಿಷಯದಲ್ಲಿ ಉತ್ತರ ಹೇಳಿ ಸ್ಥಾಪಿಸುವಾಗಲೂ ನೀವೆಲ್ಲರೂ ನನ್ನೊಂದಿಗೆ ದೇವರ ಕೃಪೆಯಲ್ಲಿ ಪಾಲ್ಗಾರಾಗಿದ್ದೀರಿ ಎಂದು ನಿಮ್ಮನ್ನು ನಮ್ಮರದಲ್ಲಿಟ್ಟುಕೊಂಡಿದ್ದೇನೆ. ದೇವರ ಸೇವೆಯಲ್ಲಿ, ದೇವರ ಸುವಾರ್ತೆಯಲ್ಲಿ, ದೇವರ ಸುವಾರ್ತೆ ಹೇಳೋದರಲ್ಲಿ ನೀವು ಪಾಲ್ಗಾರರಾಗಿದ್ದೀರಿ ಎಂದು ನಾನು ನಂಬಿ ನಿಮ್ಮೆಲ್ಲರೂ ನಾನು ಇಲ್ಲಿಟ್ಟಿದ್ದೇನೆ, ಹೃದಯದಲ್ಲಿಟ್ಟುಕೊಂಡಿದ್ದೇನೆ ಎಂಬುದಾಗಿ ಅಪೊಸ್ತಲನಾದ ಪೌಲ ತಮ್ಮ ಫಿಲಿಪ್ಪಿ ಸಭೆಯವರಿಗೆ ಹೇಳ್ತಾ ಇದ್ದಾರೆ. ಆ ರೀತಿಯಲ್ಲಿ ನಾವು ಸಹ ದೇವರ ಹೃದಯ ಅಂತಕ್ಕಂಥದ್ದು ದೇವರ ಆಲಯ. ಆ ರೀತಿಯಲ್ಲಿ ಎಲ್ಲ ನಮ್ಮ ವಿಶ್ವಾಸಿಗಳನ್ನು ನಮ್ಮ ಹೃದಯದಲ್ಲಿಟ್ಟುಕೊಂಡಿರ್ಬೇಕು. ನಾನು ನಿನ್ನನ್ನು ಹೃದಯದಲ್ಲಿಟ್ಕೊಂಡೇನೆ ಎಂಬುದಾಗಿ ಕೆಲವರು ಎಷ್ಟೋ ಜನರು ಏನು ಹೇಳ್ತಾ ಇರ್ತಾರೆ ಧೈರ್ಯವಾಗಿ. ಆ ರೀತಿಯಲ್ಲಿ ಹೃದಯದಲ್ಲಿ ನಾವು ಇಟ್ಕೊಂಡಿರ್ಬೇಕು. ಆ ಹೃದಯದಲ್ಲಿ ಜನರು ಇಟ್ಕೊಂಡಿರ್ಬೇಕಾದ್ರೆ, ಆ ಹೃದಯದಲ್ಲಿ ದೇವರು ವಾಸ ಮಾಡಬೇಕಾದ್ರೆ ನಾವು ಯಾವ ರೀತಿ ಇರಬೇಕಂತಕ್ಕಂಥದ್ದನ್ನು ನಮ್ಮನ್ನು ನಾವು ಪರಿಶೋಧನೆ ಮಾಡಬೇಕು. ನನ್ನ ಹೃದಯ ನಿನ್ನಾಲಯ ಎಂಬುದಾಗಿ ದೇವರು ವಾಕ್ಯಲ್ಪಡುತ್ತದೆ. ನಮ್ಮೆಲ್ಲರ ಹೃದಯ, ದೈವ ಸೇವಕರಾಗಿರ್ಬೋದು, ದೈವ ಜನರಾಗಿರ್ಬೋದು, ವಿಶ್ವಾಸಿಗಳಾಗಿರ್ಬೋದು, ಎಲ್ಲರಾಗಿರ್ಬೋದು, ಯೌವನಸ್ಥರಾಗಿರ್ಬೋದು, ದೇವರು ಕೊಟ್ಟಿರ್ತಕ್ಕಂಥ ಪ್ರತಿಯೊಂದು ಹೃದಯ ಆ ದೇವರ ಆಲಯ. ಆ ದೇವರ ಆಲಯದಲ್ಲಿ ದೇವರು ವಾಸ ಮಾಡಬೇಕಾದ್ರೆ ನಾವು ಯಾವ ರೀತಿಯಲ್ಲಿ ಸಿದ್ಧತೆ ಆಗಿರಬೇಕು, ನಾವು ಯಾವ ರೀತಿಯಲ್ಲಿ ಪರಿಶುದ್ಧವಾಗಿರಬೇಕು, ನಾವು ಯಾವ ರೀತಿಯಲ್ಲಿ ಒಳ್ಳೆ ಮನಸ್ಸಿರಬೇಕು, ಒಳ್ಳೆ ಸಾಕ್ಷಿ ಇರಬೇಕಂತಕ್ಕಂಥದ್ದನ್ನು ಇಲ್ಲಿ ಅಪೊಸ್ತಲನಾದ ಪೌಲನು ಫಿಲಿಪ್ಪಿಯರಿಗೆ ಬರ್ತಕ್ಕಂಥದ್ದನ್ನು ನೋಡುತ್ತೇವೆ. ಇದರಲ್ಲಿ ಮುಂದೆ ವಾಕ್ಯ ನೋಡ್ತಿರುವಾಗ, ಕ್ರಿಸ್ತ ಯೇಸುವಿನಿಗಿರತಕ್ಕಂಥ ಒಂದು ಕನಿಕರದಿಂದ ನಿಮ್ಮೆಲ್ಲರಿಗೋಸ್ಕರ ಎಷ್ಟೋ ಹಂಬಲಿಸುತ್ತೇನೆ, ಇದಕ್ಕೆ ದೇವರೇ ನನ್ನ ಸಾಕ್ಷಿ. ದೈವ ಜನರಿಗೋಸ್ಕರವಾಗಿ, ಯೇಸು ಕ್ರಿಸ್ತನ ಸುವಾರ್ತೆಯನ್ನು ಸಾರುವುದು ಪಾಲಕರಿಗೋಸ್ಕರವಾಗಿ ಇಲ್ಲಿ ಅಪೊಸ್ತಲನಾದ ಪೌಲ ಏನು ಮಾಡ್ತಾನೆ, ತಮ್ಮ ಸಭೆಯವರ ಕುರಿತು ದೇವರೇ ನನಗೆ ಸಾಕ್ಷಿ ಆಗಿರ್ತಾರೆ ಅಂತೇಳಿ ಅಲ್ಲಿ ಸಾಕ್ಷಿ ನೋಡ್ತೇವೆ. ಪ್ರತಿಯೊಬ್ಬ ಮನುಷ್ಯನಿಗೆ ಮನಸ್ಸಾಕ್ಷಿ ಅಂತ ಒಂದಿರುತ್ತಂತೆ. ಪ್ರತಿಯೊಬ್ಬ ಮನುಷ್ಯನಿಗೆ ಮನಸ್ಸಾಕ್ಷಿ ಅಂತಕ್ಕಂಥ ಹೇಳ್ತಾರೆ. 1ನೇ ಪೇತ್ರ ಬರೆದ ಪತ್ರಿಕೆ 3ನೇ ಅಧ್ಯಾಯ 16 ವಚನದಲ್ಲಿ ಬರ್ತದೆ, ಒಳ್ಳೆಯ ಮನಸ್ಸಾಕ್ಷಿ ಉಳ್ಳವರಾಗಿರಬೇಕು. ದೇವರ ಮಕ್ಕಳಂತಕ್ಕಂಥ ನಾವುಗಳು, ದೇವರ ವಿಶ್ವಾಸ ಅಂತಕ್ಕಂಥ ನಾವುಗಳು, ದೈವ ಸಭಾಸೇವಕರ್ತಕ್ಕಂಥ ನಾವುಗಳು ಮತ್ತು ದೈವ ಯೌವನಸ್ಥರು ಒಳ್ಳೆಯ ಮನಸ್ಸಾಕ್ಷಿ ಉಳ್ಳವರಾಗಿರಬೇಕು.
ಅಪೊಸ್ತಲನಾದ ಪೌಲನಿಗೆ ದೇವರೇ ಸಾಕ್ಷಿ ಎಂಬುದಾಗಿ ಯಾವ ರೀತಿಯಲ್ಲಿ ಸಾಕ್ಷಿಯನ್ನು ಬಿಟ್ಟಾನೋ ಅದೇ ರೀತಿಯಲ್ಲಿ ನಾವು ಸಹ ಯೇಸು ಕ್ರಿಸ್ತನ ಸುವಾರ್ತೆ ಸಾರುವುದರಲ್ಲಿ ಪಾಲುಗಾರಾಗಿದ್ದೇವೆ ಅಂತಕ್ಕಂಥ ಒಂದು ಒಳ್ಳೆಯ ಮನಸ್ಸಾಕ್ಷಿ ಎಲ್ಲರಲ್ಲಿ ಇರಬೇಕು. ದೇವರ ಸುವಾರ್ತೆನ ಸಾರ್ತಕ್ಕಂಥ ನಿಜವಾಗಿ ಆಗಿದ್ದರೆ ಎಲ್ಲರಿಗೂ ಒಳ್ಳೆಯ ಮನಸ್ಸಾಕ್ಷಿ ಇರುತ್ತೆ. ಇಲ್ಲಾಂದರೆ ಇಲ್ಲ. ಸರಿ ನನ್ನ ಸರ್ ಒಂದು ಮಾತು ಹೇಳಿದರು, ನಮ್ಮ ಜೀವನ ಹೇಗೆ ಆಗಿದ್ರೆ ಬಣ್ಣದ ಜೀವನ ಆಗಿದೆ ಎಂಬುದಾಗಿದೆ. ಸುಮ್ಮನೆ ನಾಮಚಾರಕ್ಕೋಸ್ಕರವಾಗಿ ಜೀವಿಸುವುದು, ನಾಮಚಾರಕ್ಕೋಸ್ಕರವಾಗಿ ಸೇವೆ ಮಾಡೋದು, ನಾಮಚಾರಕ್ಕೋಸ್ಕರವಾಗಿ ಪ್ರಾರ್ಥನೆ ಮಾಡೋದು, ಇದು ಒಂದೇ ಆ್ಯಕ್ಟಿಂಗ್ ಅಷ್ಟೇ, ಅಲ್ಲಿ ಪ್ರತಿಕ್ರಿಯೆ ಏನಿರಲ್ಲ, ಆ್ಯಕ್ಷನ್. ಆ ರೀತಿಯಲ್ಲಿ ನಮ್ಮ ಜೀವನ ಆಗಿರ್ಬಾರದು ಎಂಬುದಾಗಿ ಕಳೆದ ದಿನದಲ್ಲಿ ನನ್ನ ಸರ್ ಹೇಳೋದು. ಆ ರೀತಿ ನಿಜವಾದ ರೀತಿಯಲ್ಲಿ ನಾವು ನಮ್ಮ ಸಭೆ ಚಿಕ್ಕದಾಗಿದ್ರೂ ಸಹ ಅದು ಚೊಕ್ಕವಾಗಿರಬೇಕು. ದೇವರು ಕಲ್ಪಡ್ತದೆ, ನಮ್ಮನ್ನು ಬಲಪಡಿಸದೆ ಚಿಕ್ಕ ಹಿಂಡೆ ಎದುರಬೇಡ ಎಂಬುದಾಗಿ. ಚಿಕ್ಕ ಹಿಂಡು ಆಗಿದ್ರೂ ಸಹ ಎದುರಬೇಡ ಅಂತಕ್ಕಂಥ ದೇವರು ನಮಗೆ ಬಲವನ್ನು ಕೊಡುತ್ತಿರುವಾಗ, ನಮ್ಮನ್ನು ಪ್ರಚೋದನೆ ಮಾಡ್ತಿರುವಾಗ, ನಮ್ಮನ್ನು ಧೈರ್ಯ ಕೊಡ್ತಿರುವಾಗ, ನಮ್ಮನ್ನು ಮುನ್ನಡೆಸ್ತಿರುವಾಗ ನಾವು ನಿಜವಾಗಲೂ ಯೇಸು ಕ್ರಿಸ್ತನ ಸುವಾರ್ತೆ ಸಾರ್ತೀವಿ ಅಂತಕ್ಕಂಥದ್ದು ಒಂದು ಪಾಲುಗಾರಿಕೆಯಲ್ಲಿ ನಾವು ನಂಬಿಕೊಳ್ಳೋರಾಗಿರಬೇಕು. ಆ ಕೆಲಸವನ್ನು ನಾವು ಮಾಡಬೇಕು. ನಾವು ಬರೇ ಬಾಯಿಂದ ಹೇಳೋದು ಮಾತ್ರವಲ್ಲ, ನಾವು ನಿಜವಾಗಲೂ ಆತ್ಮಿಕ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ ದೇವರನ್ನ ಆರಾಧಿಸಿ ಯೇಸು ಕ್ರಿಸ್ತನ ಸುವಾರ್ತೆನ ನಾವು ಸೇವಿಸ್ತಕ್ಕಂಥ ಯೇಸು ಕ್ರಿಸ್ತನ ಸುವಾರ್ತೆಯನ್ನು ಹೇಳ್ತಕ್ಕಂಥವ್ರು ನಾವು ನಿಜವಾಗಲೂ ಆಗಿರಬೇಕು. ನಮ್ಮ ನೋಡುವವರು ದೇವರು. ಎಷ್ಟೋ ಜನ ಸೇವಕರು ಏನು ಮಾಡ್ತಾರೆ, ಅಧಿಕಾರಿಗಳನ್ನು ನೋಡಿ ಮಾಡ್ತಾರೆ. ಎಷ್ಟೋ ಜನ ಸೇವಕರು ಏನು ಮಾಡ್ತಾರೆ, ಜನ ನೋಡಿ ಇದು ಮಾಡ್ತಾರೆ. ಜನನ ನೋಡಬಾರ್ದು, ನಾವು ಅಧಿಕಾರಿಗಳನ್ನು ನೋಡಬಾರ್ದು. ನಾವು ನೋಡಬೇಕು ದೇವರನ್ನು. ನಮ್ಮ ನೋಡುವವರು ಯಾರು? ದೇವರು. ನಾವು ಮಾಡ್ತಕ್ಕಂಥ ಕೆಲಸ ಕಾರ್ಯಗಳನ್ನು ನೋಡುವವರು ಯಾರು? ದೇವರು. ಆ ರೀತಿಯಲ್ಲಿ ನಾವು ದೇವರಿಗೆ ಭಯಪಟ್ಟು ಈ ಲೋಕದಲ್ಲಿ ಸೇವೆಯನ್ನು ಮಾಡೋದರಲ್ಲಿ, ಸುವಾರ್ತೆನ ಸಾರೋದರಲ್ಲಿ ಪಾಲುಗಾರರಾಗಿರಬೇಕೆಂಬುದಾಗಿ ನಮ್ಮೆಲ್ಲರಿಗೊಂದು ಒಳ್ಳೆಯ ಒಂದು ಆತ್ಮ ಸಾಕ್ಷಿ ದೇವರು ಕೊಟ್ಟಿದ್ದಾರೆ. ನಮ್ಮನ್ನು ವರ್ಷ ಮಾಡಬೇಕು. ಹೌದು, ನಾನು ಏನು ಸೇವೆ ಮಾಡ್ತಾ ಇದ್ದೀನಿ, ದೇವರು ನನಗೆಲ್ಲ ಕೊಟ್ಟಿದ್ದಾರೆ. ಬಟ್ ಆದರೆ ನಾನು ದೇವರಿಗೋಸ್ಕರವಾಗಿ ಏನು ಮಾಡ್ತಾ ಇದ್ದೀನಿ, ದೇವರಿಗೋಸ್ಕರ ನಾನು ಏನು ಕೊಡ್ತಾ ಇದ್ದೀನಿ, ದೇವರಿಗೋಸ್ಕರ ನಮ್ಮ ಹೃದಯವನ್ನು ಸಮರ್ಪಣೆ ಮಾಡಿ ನಾವು ದೇವರ ಯೇಸು ಕ್ರಿಸ್ತನ ಸುವಾರ್ತೆಯನ್ನು ಸಾರ್ತಕ್ಕಂಥದ್ದು. ನಿಜವಾಗಲೂ ದೇವರ ಸೇವೆ ಮಾಡ್ತಕ್ಕಂಥ ಪ್ರತಿಯೊಬ್ಬ ದೈವ ಜನರು, ಪ್ರತಿಯೊಬ್ಬ ದೈವ ಸೇವಕರು ಸುವಾರ್ತೆ ಸಾರ್ತಕ್ಕಂಥ ಅವಕಾಶಗಳು ಭಾಳ ಇರ್ತವೆ. ಬಟ್ ಮಾಡಲ್ಲ. ಅದು ಸೇವಕರ ಕೆಲಸ, ಅದು ಪಾಸ್ಟರ್ ಕೆಲಸ ಅಂತ ಪಾಸ್ಟರ್ ಮೇಲೆ ಎಲ್ಲ ಭಾರ ಆಗ್ತಾರೆ ಹೊರತು ನನ್ನ ಕಾರ್ಯ ಏನು, ನನ್ನ ಕೆಲಸ ಏನು, ನನ್ನ ಸೇವೆಯಲ್ಲಿ ಪಾಲುಗಾರಿಕೆ ಏನಂತಕ್ಕಂಥದ್ದನ್ನು ಅನೇಕ ಜನರು ವಿಚಾರ ಮಾಡಲ್ಲ. ಆದರೆ ದೇವರ ಕೇಳ್ಪಡ್ತದೆ. ಹೋಸರಲ್ಲಿ ನಾವು ಉಪವಾಸ ಪ್ರಾರ್ಥನೆ ಮಾಡ್ತಿರುವಾಗ ದೇವರು ಸಾರ್ವತ್ರಿಕರನ್ನು ಸಹ ಕರಿತಾರಂತ, ಎಲ್ಲ ಜನರನ್ನು ಕರಿತಾರಂತ ದೇವರ ಸೇವೆಗೋಸ್ಕರವಾಗಿ. ಕರೆದಾಗ ಕರೆಯಲ್ಪಟ್ಟಿರ್ತಕ್ಕಂಥವ್ರನ್ನ ಮತ್ತು ಆರಿಸಲ್ಪಟ್ಟಿರ್ತಕ್ಕಂಥವ್ರನ್ನ ಎಂಬುದಾಗಿ ಸತ್ಯದ ಬಗ್ಗೆ ಪಡ್ತದೆ. ಕರೆಯಲ್ಪಟ್ಟವರು ಭಾಳ ಜನ ಇರ್ಬೋದು, ಬಟ್ ಆರಿಸಲ್ಪಟ್ಟವರು ಸ್ವಲ್ಪ ಜನ ಇರ್ತಾರೆ. ಆ ರೀತಿ ದೇವರು ನಮ್ಮನ್ನು ಏನು ಮಾಡ್ತಾನೆ, ಆಯ್ಕೆ ಮಾಡ್ಕೊಳ್ತಾರೆ. ಆ ರೀತಿ ನಾವು ಯೇಸು ಕ್ರಿಸ್ತನ ಸುವಾರ್ತೆಯನ್ನು ಸಾರಬೇಕಂತಕ್ಕಂಥ ಒಂದು ಮನೋ ಅಭಿಲಾಷೆ ನಮ್ಮೆಲ್ಲರಿರಬೇಕು. ಮುಂದೆ ನೋಡ್ತಿರುವಾಗ ನಿಮ್ಮ ಪ್ರೀತಿಯು ಹೆಚ್ಚುತ್ತಾ ಪೂರ್ಣ ಜ್ಞಾನ ವಿವೇಕಗಳಿಂದ ಕೂಡಿ ಉತ್ತಮ ಕಾರ್ಯಗಳು ಯಾವುದೆಂದು ನೀವು ಆಗಬೇಕೆಂತಲೂ ಕ್ರಿಸ್ತನ ಬರುವ ದಿನದಲ್ಲಿ ನೀವು ಸರಳವಾಗಿಯೂ ನಿರ್ಮಲವಾಗಿಯೂ ಯೇಸು ಕ್ರಿಸ್ತನ ಮೂಲಕವಾಗಿರುವ ಸುನೀತಿ ಎಂಬ ಫಲದಿಂದ ತುಂಬಿದವರಾಗಿರಬೇಕೆಂಬುದಾಗಿ ಅಪೊಸ್ತಲನಾದ ಪೌಲನು ದೇವರು ಬೇಡಿಕೊಳ್ತಾರೆ. ನಾವು ಯೇಸು ಕ್ರಿಸ್ತನ ಬರೋದ್ರ ಒಳಗಾಗಿ ನಾವು ಪೂರ್ಣ ಜ್ಞಾನ ವಿವೇಕದಿಂದ ಕೂಡಿದವರಾಗಿರಬೇಕಂತ ಇಲ್ಲಿ ದೇವರ ಕೇಳ್ಪಡ್ತದೆ. ನಿಮ್ಮ ಪ್ರೀತಿ ಹೆಚ್ಚುತ್ತಾ ಬರಬೇಕೆಂಬುದಾಗಿ ದೇವರ ಪ್ರೀತಿ ನಮ್ಮೆಲ್ಲರಲ್ಲಿ ಇರಬೇಕು. ಬಟ್ ಅವ್ರು ದೇವರ ಕೇಳ್ಪಡ್ತದೆ. ಮತ್ತಾಯ ಬರೆಸುವಾರ್ತೆಯಲ್ಲಿ 24ನೇ ಅಧ್ಯಾಯ 14 ವರ್ಷದಲ್ಲಿ ಅಂತ ಅನಿಸ್ತದೆ. ಅಲ್ಲಿ ಏನಾದ್ರು ಬರ್ತದೆ, ಕಡೆ ದಿನಗಳಲ್ಲಿ ಬಹುಜನರ ಪ್ರೀತಿ ತಣ್ಣಗಾಗುವುದೆಂಬುದಾಗಿ. ಕಡೆ ದಿನಗಳಲ್ಲಿ ಬಹುಜನರ ಪ್ರೀತಿ ತಣ್ಣಗೆ ಯಾಕೆ ಆಗ್ತದೆ ಅಂತಂದರೆ, ಇಲ್ಲಿ ದೇವರ ಕೇಳ್ಪಡ್ತದೆ ಪೂರ್ಣ ಜ್ಞಾನ ವಿವೇಕಗಳಿಂದ ಕೂಡಿ ಉತ್ತಮ ಕಾರ್ಯಗಳು ಯಾವೆಂದು ನೀವು ವೀಕ್ಷಿಸುವರಾಗಬೇಕಂತಲೂ ದೇವರ ಕೇಳ್ಪಡ್ತದೆ. ಪೂರ್ಣವಾಗಿರ್ತಕ್ಕಂಥ ಒಂದು ಜ್ಞಾನ ವಿವೇಕಗಳನ್ನು ನಾವು ತುಂಬಿದರಾಗಿದ್ದರೆ, ಒಳ್ಳೆಯ ಕಾರ್ಯ ಯಾವುದು ಎಂಬುದಾಗಿ ನಾವು ಯೋಚಿಸಿ ಮಾಡ್ತಕ್ಕಂಥವ್ರು ಆಗಿದ್ದರೆ ನಮ್ಮಲ್ಲಿ ಪ್ರೀತಿ ದಿನ ದಿನಕ್ಕೆ ಹೆಚ್ಚುತ್ತಾ ಹೋಗುತ್ತೆ. ಒಳ್ಳೆಯ ಕಾರ್ಯ ಯಾವುದಂತಕ್ಕಂಥ ನಾವು ಯೋಚನೆ ಮಾಡಲಾರ ಹೋದರೆ, ದೇವರ ಜ್ಞಾನ ತಿಳಿದುಕೊಂಡು ಇರಲಾರದೆ ಹೋದರೆ ನಮ್ಮಲ್ಲಿ ಏನಾಗುತ್ತೆ, ಕಡೆ ದಿನಗಳಲ್ಲಿ ಭೋಜನದ ಪ್ರೀತಿ ತಣ್ಣಗಾಗಿ ಹೋಗುತ್ತೆ. ಅದಕ್ಕೋಸ್ಕರವಾಗಿ ದೇವರ ವಾಕ್ಯವನ್ನು ನಾವು ಭಾಳ ಧ್ಯಾನ ಮಾಡಬೇಕು. ದೇವರ ವಾಕ್ಯವನ್ನು ನಾವು ಭಾಳ ಓದಬೇಕು. ದೇವರ ವಾಕ್ಯ ಓದಿದಾಗ ಮಾತ್ರ ಎಲ್ಲ ದೇವರ ಸಭೆಯನ್ನು, ದೇವರ ಸೇವೆಯನ್ನು ಯಾವಾಗ ಮಾಡಬೇಕು ಅಂತಕ್ಕಂಥದ್ದು ದೇವರೇ ನಮ್ಮನ್ನು ನಡೆಸ್ತಾ ಇರ್ತಾರೆ. ದೇವರ ವಾಕ್ಯನೇ ಓದಿಲ್ಲ, ದೇವರ ಜ್ಞಾನನೇ ನಮ್ಮಲ್ಲಿಲ್ಲ ಅಂದರೆ ಅದು ಅಷ್ಟು ಸುಲಭವಾದ ದೇವರ ಒಂದು ಸುವಾರ್ತೆ ಸಾರ್ತಕ್ಕಂಥದ್ರಲ್ಲಿ ಪಾಲ್ಗಾರಕ್ಕೆ ಸಾಧ್ಯ ಇಲ್ಲ.
ಸುಮ್ಮನೆ 4 ಜನ ನೋಡೋದಕ್ಕೋಸ್ಕರವಾಗಿ ಸೇವೆ ಕಾರ್ಯಗಳು ಮಾಡ್ಕೊಂಡು ಹೋಗ್ತಿರ್ತಾರೆ ಹೊರತು ಬಟ್ ನಿಜವಾದ ಸೇವೆ, ನಿಜವಾದ ಸ್ವಾರ್ಥ, ನಿಜವಾದ ಪ್ರೀತಿ, ನಿಜವಾದ ನಂಬಿಕೆ, ನಿಜವಾದ ಭಯ, ನಿಜವಾದ ಭಕ್ತಿ, ನಿಜವಾದ ಅನ್ಯೋನ್ಯತೆ, ನಿಜವಾದ ಒಂದು ದೇವರನ್ನು ಆರಾಧನೆ ಮಾಡ್ತಕ್ಕಂಥದ್ದು ಅಂದರೆ ನಾವು ದೇವರ ವಾಕ್ಯವನ್ನು ಓದ್ತಾ ಇರಬೇಕು, ದೇವರ ವಾಕ್ಯವನ್ನು ಧ್ಯಾನ ಮಾಡ್ತಾ ಇರಬೇಕು. ಹಾಗಾದಾಗ ಏನು ಮಾಡ್ತದೆ, ನಾವೆಲ್ಲಿ ದಾರಿ ತಪ್ತೀವೋ ಆ ದೇವರ ವಾಕ್ಯ ಅಂತಕ್ಕಂಥದ್ದು ನಮ್ಮನ್ನು ಏನು ಮಾಡ್ತದೆ, ಬಡದೆಬ್ಬಿಸ್ತದೆ. ತಪ್ಪು ಮಾಡ್ತೀಯ, ಮಾಡಬೇಡ ಅಂತೇಳಿ ದೇವರಾತ್ಮ ನಮಗೆ ಸಾಕ್ಷಿ ನೀಡುತ್ತೆ. ದೇವರಾತ್ಮ ನಮ್ಮನ್ನು ಎಚ್ಚರಿಕೆ ನೀಡ್ತಾನೆ, ಮಗನೇ ಮಗಳೇ ತಪ್ಪು ಮಾಡ್ತೀಯ. ಆ ರೀತಿಯಲ್ಲಿ ಇಲ್ಲಿ ಅಪೊಸ್ತಲನಾದ ಪೌಲನು ತನ್ನ ಸಭೆಗೋಸ್ಕರ ಏನು ಮಾಡ್ತಾನೆ, ಅಷ್ಟು ಪ್ರೀತಿಯನ್ನು ಇಟ್ಟು ಪತ್ರವನ್ನು ಬರೀತಿದ್ದರು. ಅದೇ ರೀತಿಯಲ್ಲಿ ಪ್ರತಿಯೊಬ್ಬ ದೈವ ಸೇವಕರು ವಿಶೇಷವಾಗ್ತಕ್ಕಂಥ ಕೆಲಸ ಕಾರ್ಯ ಏನಂದರೆ ಸಭೆಯ ಮೇಲೆ ಕಾಳಜಿ ಇರಬೇಕು, ಸಭೆಯ ಮೇಲೆ ಒಂದು ಪ್ರೀತಿ ಇರಬೇಕು, ಸಭೆಯನ್ನು ನಡೆಸ್ಕೊಂಡು ಹೋಗ್ತಕ್ಕಂಥ ಒಂದು ಶಕ್ತಿ ಹೊಂದಿಕೊಳ್ಬೇಕು. ನಾವು ದೇವರಲ್ಲಿ ಪ್ರಾರ್ಥನೆ ಮಾಡಬೇಕು, ಸಭೆಯನ್ನು ಒಂದುಗೂಡಿಸಿ ಉತ್ತಮವಾದ ರೀತಿಯಲ್ಲಿ ಒಳ್ಳೆಯ ಮಾರ್ಗ ನಡೆಸ್ಕೊಂಡು ಹೋಗ್ತಕ್ಕಂಥದ್ದು ನಾವು ಆಗಬೇಕು. ಆ ರೀತಿ ನಾವು ಮಾಡಬೇಕು. ಆ ರೀತಿಯಲ್ಲಿ ದೇವರು ನಿಜವಾಗ್ಲೂ ನಮಗೆ ಶಕ್ತಿಯನ್ನು ಕೊಡ್ತಾರೆ, ಸಾಮರ್ಥ್ಯವನ್ನು ಕೊಡ್ತಾರೆ, ಜ್ಞಾನವನ್ನು ಕೊಡ್ತಾರೆ, ಬುದ್ಧಿಯನ್ನು ಕೊಡ್ತಾರೆ, ವಿವೇಕವನ್ನು ಕೊಡ್ತಾರೆ, ಪರಲೋಕದ ಸುವರಗಳನ್ನು ಸುನೀತಿಯನ್ನು ಕೊಟ್ಟು ನಮ್ಮ ನಡೆಸ್ತಕ್ಕಂಥ ದೇವರಾಗಿದ್ದಾರೆ. ಅದಕ್ಕೆ ನಾವು ಪ್ರಯಾಸ ಪಡಬೇಕು. ಎಷ್ಟೋ ಜನ ಸೇವಕರು ಪ್ರಯಾಸ ಪಡಲ್ಲ, ನಿಯಮಗಳಿಗೋಸ್ಕರವಾಗಿ ಮಾಡ್ತಾ ಇರ್ತಾರೆ. ಕೆಲವು ಅಷ್ಟು ಜನ ಸೇವಕರು ನೋಡ್ತಾ ಇದ್ದಾರೆ, ನಿಯಮಗೋಸ್ಕರವಾಗಿ ದೇವರ ವಾಕ್ಯವನ್ನು ಹೇಳ್ತಾರೆ, ಸ್ಟೇಜ್ ಇಳಿದು ಬಂದ ನಂತರ ಮತ್ತೆ ಏನು ಮಾಡ್ತಾರೆ, ಯಥಾ ಪ್ರಕಾರವಾಗಿ ಲೌಕಿಕ ರೀತಿಯಲ್ಲಿ ಇರ್ತಾರೆ. ನಾನು ಎಷ್ಟೋ ಜನ ನೋಡ್ತಾ ಇದ್ದೇನೆ, ಭಾಳ ಮನಸ್ಸಿಗೆ ಏನಾಗುತ್ತೆ, ನೋವು ಉಂಟಾಗುತ್ತೆ. ಆತ್ಮಿಕರಲ್ಲಿ ದೇವರ ವಾಕ್ಯವನ್ನು ಹೇಳಿ ಆ ಕ್ಷಣದಲ್ಲೇ ಮತ್ತು ದೇವರ ವಾಕ್ಯನ ಮರೆತು ಲೌಕಿಕ ರೀತಿಯಲ್ಲಿ ಮಾತಾಡ್ತಾರೆ, ಲೌಕಿಕ ರೀತಿಯಲ್ಲಿ ನಡೀತಾರೆ ಅಂತೇಳಿ ಒಂದು ಮನಸ್ಸಿನ ಆತ್ಮಿಕ ರೀತಿಯಲ್ಲಿ ಒಂದು ನೋವು ಉಂಟಾಗುತ್ತೆ. ಆ ರೀತಿ ನಿಜವಾಗ್ಲೂ ಎಷ್ಟೋ ಜನ ಸೇವಕರನ್ನು ನೋಡ್ತಿದ್ದಾರೆ ಲೋಕದಲ್ಲಿ. ಆ ರೀತಿಯಲ್ಲಿ ಇರಬಾರದು ನಾವು. ಮತ್ತು ದಿನದಲ್ಲಿ ನೋಡ್ತಿರುವಾಗ ಸೇವಕರಾಗಿರ್ತಕ್ಕಂಥ ಮತ್ತು ಮಿಷನರಿ ಆಗ್ತಕ್ಕಂಥ ಪಾಸ್ಟರ್ ರೆವರೆಂಡ್ ಸಾಮ್ಯುಯಲ್ ಪೌಲ್ ಅವ್ರ ಬಗ್ಗೆ ನಾವು ಜೀವನವನ್ನು ನೋಡಿಕೊಳ್ಳೋಣ. ಅವರು 1844ರಲ್ಲಿ ಅವರು ಜನನವಾಯಿತು ಎಂಬುದನ್ನು ನೋಡ್ತಾ ಇದ್ದೇವೆ. ಮತ್ತು ಅವರು ಮರಣ 1900ರಲ್ಲಿ ಅವರು ನಿಧಾನ ಹೊಂದಿದರು ಎಂಬುದಾಗಿ ನೋಡ್ತೇವೆ. ಅವರು ಸುಮಾರು 56 ವರ್ಷಗಳ ಕಾಲ ಈ ಲೋಕದಲ್ಲಿ ಬದುಕಿ ಬಾಳಿದರು. ರೆವರೆಂಡ್ ಸಾಮ್ಯುಯಲ್ ಪಾಲ್ರವರು ಭಾರತದಲ್ಲಿ ಸುವಾರ್ಥ ಸೇವೆಯನ್ನು ಬೋಧಿಸ್ತಕ್ಕಂಥವರು ಅವರಾಗಿದ್ದರು. ಮತ್ತು ಅವರು ಧರ್ಮೋಪದೇಶ ಮತ್ತು ಸಭೆಯ ನಡುವಿಕೆಗಾಗಿ ಉತ್ಸಾಹವನ್ನು ನೆನಪಿಸಿಕೊಳ್ಳುತ್ತಾರೆ. ಅವರು ಧರ್ಮ ಉಪದೇಶ, ಧರ್ಮ ಅಂದರೆ ಏನು, ಒಳ್ಳೆಯದು, ಆ ಒಳ್ಳೆಯ ಕಾರ್ಯವನ್ನೇ ಮಾಡಬೇಕು ಮತ್ತು ಆ ಒಳ್ಳೆಯ ಕಾರ್ಯಕ್ಕೋಸ್ಕರ ನಾವು ತಾಕೋಪಡಬೇಕು. ಆ ಒಳ್ಳೆಯ ಕಾರ್ಯ ಮಾಡೋದ್ರಲ್ಲಿ ನಾವು ಉತ್ಸಾಹಭರಿತರಾಗಿರಬೇಕೆಂಬುದಾಗಿ ಇಲ್ಲಿ ರೆವರೆಂಡ್ ಸಾಮ್ಯುಯಲ್ ಪಾಲ್ ಅವರು ತಮ್ಮ ಜೀವಿತದಲ್ಲಿ ಇರತಕ್ಕಂಥದ್ದನ್ನು ನಾವು ಜ್ಞಾಪಕ ಮಾಡಿಕೊಳ್ತೇವೆ. ಅವರು ವಿಶೇಷವಾಗಿ ತಮಿಳು ಮಾತನಾಡುವ ಸಮುದಾಯಗಳಲ್ಲಿ ಸೇವೆ ಸಲ್ಲಿಸಿದರು. ಈಗ ಪ್ರತಿಯೊಬ್ಬರು ಸಹ ಒಂದೊಂದು ಸಮುದಾಯಗಳಲ್ಲಿ ಸೇವೆ ಸಲ್ಲಿಸಬೇಕು, ಒಂದೊಂದು ಜನರ ಮಧ್ಯದಲ್ಲಿ ನಾವು ಸೇವೆ ಮಾಡಬೇಕಂತಕ್ಕಂಥದ್ದನ್ನು ಆಸೆ ಆಕಾಂಕ್ಷೆ ಅವರಿಗೆ ದೇವರವರಿಗೆ ಪ್ರೇರಿಸಲ್ಪಟ್ಟಿರ್ತಾರೆ. ಅದೇ ರೀತಿಯಲ್ಲಿ ನಾವು ಯಾವ ಒಂದು ಪ್ರದೇಶದಲ್ಲಿ, ಯಾವ ಒಂದು ಸಮುದಾಯದಲ್ಲಿ, ಯಾವ ಒಂದು ಜನಾಂಗದಲ್ಲಿ ಮಾಡ್ತಾ ಇದ್ದೇವೆ ಅಂತಕ್ಕಂಥದ್ದನ್ನು ನಾವು ತಿಳಿದುಕೊಂಡು ಆ ಜನರ ಒಂದು ಹಿನ್ನೆಲೆಯನ್ನು ತಿಳಿದುಕೊಂಡು ನಾವು ಉತ್ತಮ ರೀತಿಯಲ್ಲಿ ದೇವರ ಒಂದು ನಡೆಯಲ್ಲಿ ದೇವರ ಮೂಲಕವಾಗಿ ಅವರನ್ನು ನಡೆಸ್ತಕ್ಕಂಥದ್ದು ನಾವು ಆಗಬೇಕು. ಮತ್ತು ಅವರು ದೇವರ ವಾಕ್ಯವನ್ನು, ಯೇಸು ಕ್ರಿಸ್ತನ ವಾಕ್ಯವನ್ನು ಹೇಳೋದ್ರಲ್ಲಿ ಧೈರ್ಯದಿಂದ ಅವರು ಘೋಷಣೆ ಮಾಡ್ತಾರೆ. ನನಗೆ ಅಪೊಸ್ತಲನಾದ ಪೌಲ್ ಹೇಳ್ತಾನೆ, ದೇವರು ನಮಗೆ ಕೊಟ್ಟಿರ್ತಕ್ಕಂಥ ಒಂದು ಆತ್ಮ ಅದು ಹೇಳಿತನದ ಆತ್ಮವಲ್ಲ, ಅದು ಧೈರ್ಯದ ಆತ್ಮ ಎಂಬುದಾಗಿ ದೇವರು ಹೇಳ್ತಾರೆ. ಎಷ್ಟೋ ಜನ ಸ್ವಾರ್ಥ ಸಾರ್ತಿರುವಾಗ ಏನೊಂದು ಸಮಸ್ಯೆ ಆಗಿಬಿಟ್ರೆ ಏನು ಮಾಡ್ತಾರೆ, ಅಲ್ಲಿ ಸೇವೆನೇ ಬಿಟ್ಬಿಡ್ತಾರೆ. ಕೇಳಿದರೆ ಏನಾದ್ರು ಒಂದು ವಾಕ್ಯ ಹೇಳ್ತಿರ್ತಾರೆ, ದೇವರ ವಾಕ್ಯ, ಸರ್ಪದಂತೆ ಜಾಣರಾಗಿರಿ, ಪಾರಿವಾಳಂತೆ ಸಿಕ್ಕಪಟ್ಟವಾಗಿರಿ ಅಂತ ದೇವರ ಕೇಳ್ಪಡ್ತಾರೆ. ಅದು ಆ ಸಮಯ ಸಂದರ್ಭದಲ್ಲಿ ಇದ್ದರೆ ಓಕೆ, ಇಲ್ಲದಿದ್ದರೆ ಈ ವಾಕ್ಯವನ್ನು ಹೇಳಿ ಮಾಡ್ತಾರೆ, ಕೈ ಬಿಡ್ತಾರೆ ಎಷ್ಟೋ ಜನ. ಬಟ್ ಆದರೆ ಅಲ್ಲಿ ಆ ವಾಕ್ಯ ನಾವು ಹೇಳ್ತಿರುವಾಗ ನಿಜವಾಗಲೂ ಆ ಸಮಯ ಸಂದರ್ಭಕ್ಕೆ ಅನುಗುಣವಾಗಿ ಅದು ಆ ವಾಕ್ಯ ಹೋಲಿಕೆ ಆಗ್ತಾ ಇದೆಯಾ ಅಂತಕ್ಕಂಥ ವಿಚಾರ ಮಾಡಬೇಕು. ಈ ರೀತಿ ಎಷ್ಟು ಜನರು ಏನು ಮಾಡ್ತಾರೆ, ಸೇವೆ ಮಾಡ್ತಕ್ಕಂಥದ್ದನ್ನು ಬಿಟ್ಬಿಡ್ತಾರೆ. ರೆವರೆಂಡ್ ಸಾಮ್ಯುಯಲ್ ಪಾಲ್ರವರು ಸತ್ಯವೇದ ಬೋಧನೆ ಮತ್ತು ಭಕ್ತರ ಒಂದು ಪಾಲಕೆಯ ಒಂದು ಆರೈಕೆ ಎರಡನ್ನು ಒತ್ತಿ ಹೇಳ್ತಿದ್ರು. ಇಲ್ಲೇನು ಮಾಡ್ತಿದ್ದಾರೆ ಅಂದರೆ, ರೆವರೆಂಡ್ ಸಾಮ್ಯುಯಲ್ ರವರು ಸತ್ಯವೇದ ಬೋಧನೆಯನ್ನು ಹೆಚ್ಚಿನ ರೀತಿಯಲ್ಲಿ ನಾವು ಭಕ್ತರಿಗೆ ಬೋಧಿಸಬೇಕು ಮತ್ತು ಬೋಧಕರನ್ನು ಹೆಚ್ಚಿನ ರೀತಿಯಲ್ಲಿ ನಾವು ಅವರಿಗೆ ಆರೈಕೆ ಮಾಡ್ತಕ್ಕಂಥ ನಾವೇ ಎಲ್ಲ ವಿಷಯದಲ್ಲಿ. ಕೆಲವು ವಿಶ್ವಾಸ ಕಂಡ್ರೆ ಸೇವಕರಿಗಾಗಲ್ಲ, ಸೇವಕ ಕಂಡ್ರೆ ವಿಶ್ವಾಸಕ್ಕಾಗಲ್ಲ. ಈ ರೀತಿಯಲ್ಲಿದ್ದರೆ ಇದು ಇಲ್ಲಿ
ಕ್ರಿಸ್ತನ ಒಂದು ಕಾರ್ಯ ನಡೀತೇ ಇಲ್ಲ, ಇಲ್ಲಿ ಸೈತಾನದ ಕಾರ್ಯ ನಡೀತಿದೆ ಅಂತಕ್ಕಂಥದ್ದನ್ನು ನಮ್ಮನ್ನು ನಾವು ಮನದಟ್ಟು ಮಾಡಿಕೊಂಡು ಅವರನ್ನು ದೇವರ ವಾಕ್ಯ ಪ್ರಕಾರವಾಗಿ ಪ್ರಾರ್ಥನೆ ಮಾಡಿ ಅದನ್ನು ಒಳ್ಳೆಯ ರೀತಿಯಲ್ಲಿ ಅವರಿಗೆ ಬೋಧಿಸಿ, ದೇವರ ವಾಕ್ಯವನ್ನು ಬೋಧಿಸಿ ಅವರನ್ನು ಒಂದು ಉತ್ತಮವಾದ ಮಾರ್ಗದಲ್ಲಿ ನಡೆಸ್ತಕ್ಕಂಥವ್ರು ನಾವು ಆಗಬೇಕೆಂಬುದಾಗಿ ಸತ್ಯವಾದ ಭಾಗ ನಮಗೆ ಬೋಧಿಸಲ್ಪಡುತ್ತದೆ. ಮತ್ತು ರೆವರೆಂಡ್ ಸ್ವಾಮ್ಯಲ್ ಪೌಲ್ರವರ ಒಂದು ಜೀವನ ಚರಿತ್ರೆ ಸಹ ಹೇಳ್ತಾ ಇದೆ. ಅವರು ಶಿಕ್ಷಣವನ್ನು ಉನ್ನತಿಗಾಗಿ ಒಂದು ಸಾಧನವನ್ನು ಆಗಿ ಪ್ರೋತ್ಸಾಹಿಸಿದರು ಮತ್ತು ಬಹು ನಂಬಿಕೆಯ ಒಂದು ಸಂದರ್ಭದಲ್ಲಿ ಅವರ ವಿರೋಧವನ್ನು ಎದುರಿಸಿದರು ಮತ್ತು ಅವರ ಮೇಲಿನ ಒಂದು ದೃಢ ನಂಬಿಕೆ ಮತ್ತು ಪ್ರೀತಿ ಅನೇಕರನ್ನು ಸುವಾರ್ತೆಯತ್ತ ಸೆಳೆಯಿತು. ನಾವು ದೇವರ ಮೇಲೆ ಮತ್ತು ಸಭೆಯ ಮೇಲೆ, ಸಭೆ ವಿಶ್ವಾಸಗಳ ಮೇಲೆ ಮಮತೆ, ಕಾಳಜಿ ಅಂತಕ್ಕಂಥ ನಮ್ಮಲ್ಲಿ ಇದ್ದರೆ ಅನೇಕ ಜನರು ನಮ್ಮ ಸಾಕ್ಷಿಯನ್ನು ನೋಡಿ ಮಾಡ್ತಾರೆ, ನಿಜವಾಗಲೂ ದೇವರನ್ನು ಕಂಡುಕೊಳ್ತಾರೆ. ನಿಜವಾದ ನಮ್ಮ ಸಾಕ್ಷಿಯನ್ನು ನೋಡಿ ಅವರು ದೇವರನ್ನ ಅರಿತುಕೊಳ್ತಾರೆ. ಇಲ್ಲಿ ವಿಶೇಷವಾಗಿ ನಾವು ಕಲ್ತ್ಕೊಳ್ತಕ್ಕಂಥದ್ದು ಏನಂದರೆ, ದೇವರ ಮಕ್ಕಳಾಗ್ತಕ್ಕಂಥ ನಾವು, ದೇವರ ಸೇವಕರಾಗ್ತಕ್ಕಂಥ ನಾವು ಸಭೆಯನ್ನು ಉತ್ತಮ ರೀತಿಯಲ್ಲಿ ನಡೆಸ್ಕೊಂಡು ಹೋಗಬೇಕು. ಸಭೆಯಲ್ಲಿ ಏನು ತಪ್ಪು ಕಂಡಾಗ ಅದಕ್ಕೋಸ್ಕರ ನಾವು ಪ್ರಾರ್ಥನೆ ಮಾಡಿ ದೇವರ ವಾಕ್ಯವನ್ನು ಹೇಳಿ ಅದನ್ನು ಸರಿಪಡಿಸಬೇಕು ಮತ್ತು ಸಭೆಯನ್ನು ಪ್ರೀತಿಯಿಂದ ನೋಡ್ಕೊಂಡು ಹೋಗ್ತಕ್ಕಂಥವ್ರಾಗಬೇಕು. ಸಭೆಯನ್ನು ಆತ್ಮೀಯರಲ್ಲಿ ಬೆಳೆಸ್ತಕ್ಕಂಥವರಾಗಬೇಕು. ಸಭೆಯಲ್ಲಿ ಅನೇಕ ಸೈತನ ಕುತಂತ್ರ ಬಂದರೂ ಸಹ ಅವನ ಪ್ರಾರ್ಥನೆ ಮೂಲಕವಾಗಿ ಅವರನ್ನು ಜಯಿಸಬೇಕು. ಆ ರೀತಿಯೇ ನಾವು ಎದೆಗುಂದದೆ, ಮನಸ್ಸಿಗೆ ನೋವುಂಟು ಮಾಡಿಕೊಳ್ಳಲಾರದೆ, ದೇವರು ಇದ್ದಾನೆ, ದೇವರು ನಡೆಸ್ತಾನೆ, ದೇವರು ನಮ್ಮನ್ನು ಬಲಪಡಿಸ್ತಾನೆ ಅಂತಕ್ಕಂಥ ಒಂದು ನಂಬಿಕೆಯಿಂದ ಸಾಗತಕ್ಕಂಥದ್ದು ಮಾಡಬೇಕು. ವಿಶೇಷವಾಗಿ ಇಲ್ಲಿ ಸೇವಕರ ಪಾತ್ರ ಭಾಳ ಮುಖ್ಯ. ಮತ್ತು ಅದೇ ರೀತಿಯಲ್ಲಿ ಸೇವಕರು ಯಾವ ರೀತಿಯಲ್ಲಿ ಜೀವಿಸ್ತಾ ಇದ್ದಾರೋ, ಸೇವಕರು ಯಾವ ರೀತಿಯಲ್ಲಿ ಸಾಕ್ಷಿ ಇದೆಯೋ, ಸೇವಕರು ಯಾವ ರೀತಿಯಲ್ಲಿ ಪ್ರೀತಿಯಿಂದ ನೋಡ್ಕೊಳ್ತಾರೋ, ಸೇವಕರು ಯಾವ ರೀತಿಯಲ್ಲಿ ಭಯಭಕ್ತಿಯಿಂದ ಇದ್ದಾರೋ, ಸೇವಕರು ಯಾವ ರೀತಿಯಲ್ಲಿ ಕ್ರಿಸ್ತನ ಸಭೆಯನ್ನು ನಡೆಸ್ಕೊಂಡು ಹೋಗ್ತಾ ಇದ್ದಾರೋ ಅದರ ಮೇಲೆ ಅವರ ಸಭೆ ಏನಾಗಿರ್ತದೆ ಅವಲಂಬನ ಇದೆ. ಪ್ರತಿಯೊಬ್ಬರು ತಪ್ಪು ಮಾಡಿದಾಗ ತಕ್ಕಂಥ ವಾಕ್ಯವನ್ನು ತೆಗೆದು ಅವ್ರಿಗೆ ಬೋಧಿಸಬೇಕು. ಫಸ್ಟ್ ಅದಕ್ಕೋಸ್ಕರ ನಾವು ಪ್ರಾರ್ಥನೆ ಮಾಡಬೇಕು. ಪ್ರಾರ್ಥನೆ ಮಾಡಿದಾಗ ಮಾತ್ರ ನಮ್ಮ ಸೇವೆ ಆಗಲಿ, ನಿಮ್ಮ ಸೇವೆ ಆಗಲಿ, ನಮ್ಮ ಒಂದು ದೈವ ಜನರಾಗಲಿ, ನಿಮ್ಮ ದೈವ ಜನರಾಗಲಿ, ನಮ್ಮ ಸಮುದಾಯ ಆಗಲಿ, ನಿಮ್ಮ ಸಮುದಾಯ ಆಗಲಿ ಉತ್ತಮ ರೀತಿಯಲ್ಲಿ, ಒಂದು ಒಳ್ಳೆಯ ರೀತಿಯಲ್ಲಿ ಸಭೆಯನ್ನು ಪಾಲಿಸಿಕೊಂಡು, ಸಭೆಯನ್ನು ಆರೈಸಿ, ಸಭೆಯನ್ನು ಒಂದು ಉತ್ತಮ ರೀತಿಯ ಆತ್ಮೀಯತೆಯಲ್ಲಿ ಬೆಳೆಸ್ತಕ್ಕಂಥ ದೈವ ಸೇವಕರು ಮತ್ತು ದೈವ ಜನರು ನೀವು ಆಗೋಣ ಎಂಬುದಾಗಿ ದೇವರಲ್ಲಿ ಬೇಡಿಕೊಳ್ಳೋಣ, ಪ್ರಾರ್ಥನೆ ಮಾಡಿಕೊಳ್ಳೋಣ. ಸುಜ್ಞಾನ ಶ್ರೇಷ್ಠನು, ಅತಿಶಯಾಲೋಚನೆ ಕರ್ತನು, ನಿರ್ಲಯನು, ಸಾದೃಶ್ಯನು ಅರಿವಂಥ ದೇವ ನಿನ್ನ ನಾಮಕ್ಕೆ ಸ್ತೋತ್ರ. ಅಪ್ಪ ಯೇಸು, ವಿಶೇಷವಾಗಿ ಸ್ವಾಮಿ ದೇವರೇ, ಅಪೊಸ್ತಲನಾದ ಪೌಲನು ಫಿಲಿಪ್ಪಿಯವರಿಗೆ ತಮ್ಮ ಸಭೆಯನ್ನು ಯಾವ ರೀತಿಯಲ್ಲಿ ಪಾಲಿಸಿಕೊಂಡು ಹೋಗಬೇಕು, ಪೋಷಿಸಿಕೊಂಡು ಹೋಗಬೇಕು, ಯಾವ ರೀತಿಯಲ್ಲಿ ಸಭೆಯನ್ನು ಆತ್ಮೀಯದಲ್ಲಿ ಅಭಿವೃದ್ಧಿಯತ್ತ ನಡೆಸಬೇಕು ಅಂತಕ್ಕಂಥ ವಿಚಾರವನ್ನು ಸ್ವಾಮಿ ದೇವರೇ ನಿನ್ನ ವಾಕ್ಯದ ಮೂಲಕವಾಗಿ ದೇವರೇ ನಾವು ಅರಿತುಕೊಂಡಿದ್ದೇವೆ. ಅದೇ ರೀತಿಯಲ್ಲಿ ಸ್ವಾಮಿ ಪ್ರತಿಯೊಬ್ಬ ದೈವ ಸೇವಕರು, ಪ್ರತಿಯೊಬ್ಬ ದೈವ ಜನರು ಸಹ ಉತ್ತಮದಲ್ಲಿ ತಮ್ಮ ಸಭೆಯನ್ನು, ತಮ್ಮ ಸಭೆ ಹಿಂಡನ್ನು ಉತ್ತಮ ರೀತಿಯಲ್ಲಿ ಪಾಲಿಸ್ತಕ್ಕಂಥವರು, ಉತ್ತಮ ರೀತಿಯಲ್ಲಿ ಪೋಷಿಸ್ತಕ್ಕಂಥವ್ರು, ಉತ್ತಮ ರೀತಿಯಲ್ಲಿ ಸಭೆಯ ಬಗ್ಗೆ ಕಾಳಜಿರ್ತಕ್ಕಂಥ ಮಕ್ಕಳನ್ನಾಗಿ ನಮ್ಮ ನಿರ್ಮಾಣ ಮಾಡು ದೇವರ. ಪ್ರತಿಯೊಂದು ವಿಷಯದಲ್ಲಿ ದೇವರೇ ನಾವು ಪ್ರಾರ್ಥನೆ ಮಾಡೋದ್ರ ಮೂಲಕವಾಗಿ ಮುಂದೆ ಹೋಗುವಂತೆ ನೀನು ಸಹಾಯ ಮಾಡು ದೇವರೇ. ಪ್ರತಿಯೊಂದು ಕಾರ್ಯಕ್ಕೂ ನಿನ್ನ ಚಿತ್ತಕ್ಕನುಸಾರ ನಡೆಸುವಂಥ ದೇವರು ನೀನಾಗಿದ್ದಿ ದೇವರೇ. ನಾವು ಇಲ್ಲಿ ಬೆಳೆದು ಜೀವಿಸ್ತಿರುವಾಗ, ಆತ್ಮಿಕ ಯಾತ್ರೆಯನ್ನು ಮುಗಿಸ್ತಿರುವಾಗ ದೇವರೇ, ಎಲ್ಲ ಒಂದು ನಿನ್ನ ಪ್ರೀತಿ, ಎಲ್ಲ ನಿನ್ನ ಕರುಣೆ, ಎಲ್ಲ ನಿನ್ನ ಪ್ರೇಮ ಅಂತಕ್ಕಂಥ ನಿನ್ನ ಮೇಲೆ ಆಧಾರವಾಗಿದ್ದುಕೊಂಡು ಎಲ್ಲ ಸಭೆಗಳನ್ನು, ಎಲ್ಲ ದೈವ ಜನರನ್ನು ಉತ್ತಮವಾಗಿ ನಡೆಸ್ತಕ್ಕಂಥ ದೇವರಾಗಿದ್ದಕ್ಕಾಗಿ ಸ್ತೋತ್ರ. ಅಪ್ಪ ಯೇಸು, ನಮ್ಮ ಕಲ್ವಾರ ಚಾಪಲ್ ಸಂಸ್ಥೆಯನ್ನು ನೀನು ಆಶೀರ್ವಾದ ಮಾಡು. ಕಲ್ವಾರ ಚಾಪಲ್ ಸಂಸ್ಥೆಕ್ಕಂಥ ಎಲ್ಲ ದೈವ ಸೇವಕರನ್ನು ಆಶೀರ್ವಾದ ಮಾಡು. ಕಲ್ವಾರ ಚಾಪಲ್ ಸಂಸ್ಥೆ ಇರ್ತಕ್ಕಂಥ ಎಲ್ಲ ಹೋಮ ಪೋಪ್ ಮಕ್ಕಳು ಸ್ವಲ್ಪ ಅವರನ್ನು ಆಶೀರ್ವಾದ ಮಾಡು. ಆ ಮಕ್ಕಳು ನೋಡ್ಕೊಂಡಿರ್ತಕ್ಕಂಥ ಎಲ್ಲ ವಾರ್ಡನ್ಸ್ಗಳು ನಾವು ಪ್ರಾರ್ಥನೆ ಮಾಡ್ತೇವೆ. ಅವರಿಗೂ ಸಹ ಒಳ್ಳೆಯ ಜ್ಞಾನವನ್ನು, ಬುದ್ಧಿಯನ್ನು ಕೊಟ್ಟು ಮಕ್ಕಳಿಗೆ ಕ್ರಿಸ್ತನ ಪ್ರೀತಿಯನ್ನು ನೀಡತಕ್ಕಂಥ ಮಕ್ಕಳನ್ನಾಗಿ ನಿರ್ಮಾಣ ಮಾಡು. ಈಗೋ ದೇವರೇ, ನಾವು ಈ ಲೋಕದಲ್ಲಿ ಜೀವಿಸ್ತಿರುವಾಗ ನಮ್ಮ ದಿನದ ಎಲ್ಲ ದೇವರೇ, ಪ್ರತಿಯೊಂದಕ್ಕೂ ದೇವರನ್ನು ನೆನೆಸಿಕೊಂಡು ಜೀವಿಸ್ತಕ್ಕಂಥವ್ರು, ಪ್ರತಿಯೊಂದು ಸಮಯದಲ್ಲಿ ದೇವರನ್ನು ಜ್ಞಾಪಕ ಮಾಡಿಕೊಂಡು ದೇವರ ಕೃತಜ್ಞತೆ ಸಲ್ಲಿಸಿ ಈ ಲೋಕದಲ್ಲಿ ನನ್ನದೇನೂ ಇಲ್ಲ, ಎಲ್ಲ ದೇವರೇ, ದೇವರನ್ನು ಬಿಟ್ಟು ನಾವು ಏನು ಮಾಡಲಾರ ಎಂಬುದಾಗಿ ಯೋಹಾನನ ಸುವಾರ್ತೆ 15ನೇ ಅಧ್ಯಾಯದ 4ನೇ ವಚನದ ಪ್ರಕಾರವಾಗಿ ದೇವರನ್ನು ಬಿಟ್ಟು ನಾವು ಏನು ಮಾಡೋದಕ್ಕೆ ಸಾಧ್ಯ ಇಲ್ಲ, ದೇವರಿಂದಲೇ ಎಲ್ಲ ಸಾಧ್ಯ ಅಂತಕ್ಕಂಥದ್ದನ್ನು ನಾವು ಅರಿತುಕೊಂಡು ಮದಟ್ಟು ಮಾಡಿಕೊಂಡು ಈ ಲೋಕದಲ್ಲಿ ಉತ್ತಮ ರೀತಿಯಲ್ಲಿ ಸುವಾರ್ತೆ ಸಾರ್ತಕ್ಕಂಥ ಸೇವಕರಾಗಿಯೂ ಪಾಲುದಾರರಾಗಿಯೂ ದೇವರೇ ನೀನು ನಮ್ಮೆಲ್ಲರೂ ನಡೆಸಬೇಕೆಂಬುದಾಗಿಯೂ ನಮ್ಮ ಕರ್ತನು, ಒಡೆಯನು, ರಕ್ಷಕನು, ಮುದ್ದುಕುಮಾರನಾಗಿರ್ತಕ್ಕಂಥ ಪ್ರಭು ಯೇಸು ಕ್ರಿಸ್ತನ ಮುದ್ದಾದ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ಪರಲೋಕದ ತಂದೆ. ಆಮೇನ್.